ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಜೆ.ಡಿ. ಶ್ರೀನಾಥ್ ರೈಡಲ್. ಎಲ್ಲರೂ ಹೆಂಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ನಾನಾದರೂ ಬೇಯಿಸ್ತಿದ್ದೀನಿ. ಚೆನ್ನಾಗಿರಲೇಬೇಕು, ನೂರು ಕಾಲ ಸದಾ. ಆ, ಏನಪ್ಪ ಮ್ಯಾಟ್ರಿಗೆ ಬರೋದು ಅಂತಂತಂದರೆ, ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಹೈಕೋರ್ಟಲ್ಲಿ ಜಡ್ಜ್ಮೆಂಟ್ ಬಂದಿದೆ. ಆದರೆ ಕೆಲವೊಂದು ಜನ ಲೈಕ್ ಸರ್ಕಾರದ ಕಡೆಯಿಂದ ಮತ್ತು ಕೆಲವೊಂದು ಯೂನಿಯನ್ಸ್ ಕಡೆಯಿಂದ ಸುಪ್ರೀಂ ಕೋರ್ಟ್ಗೆ ಇನ್ನು ಲೆಟರ್ ಬರೆಯೋದಾದರೆ ಆಗ್ತಾ ಇದೆ. ಸೊ ಇವಾಗ ಮತ್ತೆ ಜಡ್ಜ್ಮೆಂಟ್ಗೆ ಏನಾದರೂ ಇದಾಗ್ಬೋದಾ, ಜಡ್ಜ್ಮೆಂಟ್ ಏನಾದರೂ ಮತ್ತೆ ವಾಪಸ್ ಹೋಗ್ಬೋದಾ ಇವಾಗ ಬಂದಿರೋ ಜಡ್ಜ್ಮೆಂಟ್ಗೆ? ಸೊ ಮತ್ತೆ ಏನು ಮಾಡಬೇಕು ನೆಕ್ಸ್ಟು, ಏನಾದರೂ ಏನು ಬರುತ್ತೆ ಅಂತ ಅಂದ್ಬಿಟ್ಟು ತುಂಬ ಜನ ಆದರೆ ಕುತೂಹಲದಿಂದ ನನಗೆ DM ಮಾಡ್ತಾಯಿದ್ದೀರಾ, ಕಾಲ್ಸ್ ಮೆಸೇಜಸ್ ಮಾಡ್ತಾ ಇದ್ದೀರಾ. ಸೊ ಇವ್ರಿಗೋಸ್ಕರ ಅಂತಲೇ ನಾನು ಈ ವಿಡಿಯೋ ಮಾಡೋದಕ್ಕೆ ನಾನು ಬಂದಿದ್ದೀನಿ. ಸೊ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಫಾರ್ಮೇಷನ್ ಆದರೆ ತುಂಬ ಕ್ಲಿಯರಾಗಿ ಕೊಡ್ತೀನಿ. ಸೊ ಬೈಕ್ ಟ್ಯಾಕ್ಸಿ ಬಗ್ಗೆ ಜಡ್ಜ್ಮೆಂಟು ಕೊಟ್ಟಿದೆ, ಮತ್ತು ಇನ್ನೊಂದು ಕಡೆ ಏನೋ ಸುಪ್ರೀಂ ಕೋರ್ಟ್ಗೆ ಲೆಟ್ರ್ ಬರೀತಿದ್ದಾರೆ ಅಂತಂದಿರಲ್ಲ. ಸೊ ಕೋರ್ಟಲ್ಲಿ ಜಡ್ಜ್ಮೆಂಟ್ ಬಂದ ಮೇಲೆ ಯಾವುದೇ ಕಾರಣಕ್ಕೂ ಯಾವ ಕೋರ್ಟ್ಗೆ ಹೋದ್ರೂ ಕೂಡ ಅಷ್ಟೊಂದು ಈಸಿಯಾಗಿ ಅದನ್ನು ರಾಂಗ್ ಜಡ್ಜ್ಮೆಂಟ್ ಅಂತ ಯಾವುದೇ ಕಾರಣಕ್ಕೂ ಕೊಡೋಲ್ಲ. ಯಾಕಂತಂದರೆ ಪೂರ್ತಿ ಡಾಕ್ಯುಮೆಂಟ್ಸ್ ಎತ್ಕೊಂಡು ಪೂರ್ತಿ ವಿವರಣೆ ಮಾಡಿಕೊಂಡು ಕ್ಲಿಯರಾಗಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಯೋಚನೆ ಮಾಡಿ ಬೈಕ್ ಟ್ಯಾಕ್ಸಿಗೆ ಕೋರ್ಟ್ ಅದೇ ಜಡ್ಜ್ಮೆಂಟ್ ಕೊಟ್ಟಿದೆ. ನೋಡಿ, ಸಡನ್ನಾಗಿ ಇವತ್ತು ನಾಳೆ ನೋಡಿಬಿಟ್ಟು ಜಡ್ಜ್ಮೆಂಟ್ ಕೊಟ್ಟಿರೋದಲ್ಲ. ಸೊ ಆದ ಕಾರಣ ತುಂಬ ವರ್ಷಗಳಿಂದ ನಡೀತಾ ಇರೋ ಕಾರಣದಿಂದ ಒಂದು ಜಡ್ಜ್ಮೆಂಟ್ ಬಂದಿದೆ ಅಂತಂದರೆ ಅದ್ರಿಗೊಂದು ವ್ಯಾಲ್ಯೂ ಇರುತ್ತೆ. ಆ ವ್ಯಾಲ್ಯೂ ಇಲ್ಲ ಅದ್ರಿಗೆ ಅಂತ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಯಾವ ಕೋರ್ಟ್ಗೆ ಹೋದ್ರೂ ಕೂಡ ಅಷ್ಟೊಂದು ಈಸಿಯಾಗಿ ಅದ್ರಿಗೆ ಜಡ್ಜ್ಮೆಂಟು ಮತ್ತು ಕ್ಯಾನ್ಸಲ್ ಮಾಡೋದಾಗಲಿ ರದ್ದು ಮಾಡೋದಾಗಲಿ ಇದೆಲ್ಲ ನಡೆಯೋದಕ್ಕೆ ಚಾನ್ಸಸ್ ಇಲ್ಲ. ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಸರಿ, ಎಲ್ಲಿಗೋದ್ರೂ ಸರಿ ಅಷ್ಟೊಂದು ಈಸಿಯಾಗಿ ಜಡ್ಜ್ಮೆಂಟ್ಗಾದರೆ ಬೆರಳತ್ತಿ ತೋರಿಸೋದಿಲ್ಲ. ಇನ್ನೊಂದೇನಪ್ಪ ಅಂತಂದರೆ ಬ್ರೋ, ಈಗ ನೆಕ್ಸ್ಟು ನಮ್ಮ ಸರ್ಕಾರ ಅಂದರೂ ಫಸ್ಟಿಂದನೂ ನಮಗೆ ಸಪೋರ್ಟಿವ್ ಆಗಿಲ್ಲ, ಬೈಕ್ ಟ್ಯಾಕ್ಸಿ ಬೇಡ ಅಂತ ಅಂದ್ಬಿಟ್ಟು ಸರ್ಕಾರ ಆದರೆ ಅಂತ ಇತ್ತು. ಇನ್ಫ್ಯಾಕ್ಟ್ ನಮ್ಮ ಸರ್ಕಾರ ಒಂದು 9 ಜನ ಕಮಿಟಿ ರಚನೆ ಮಾಡಿತ್ತು. ಏನಕ್ಕಪ್ಪ ಅಂತಂದರೆ ಈ ನಮ್ಮ ಕರ್ನಾಟಕಕ್ಕೆ ಬೈಕ್ ಟ್ಯಾಕ್ಸಿ ಅನುಕೂಲತೆ ಬೇಕಾ ಅಥವಾ ಬೇಡವಾ ಅಂತ ಅಂದ್ಬಿಟ್ಟು ಒಂದು 9 ಜನ ಕಮಿಟಿ ಆದರೆ ರಚನೆ ಮಾಡಿತ್ತು. ಸೊ 9 ಜನ ಕಮಿಟಿ ಕೂಡ ಬೈಕ್ ಟ್ಯಾಕ್ಸಿಯಿಂದ ಹೆವಿ ಟ್ರಾಫಿಕ್ ಆಗುತ್ತೆ, ಬೈಕ್ ಟ್ಯಾಕ್ಸಿಯಿಂದ ತುಂಬ ಪೊಲ್ಯೂಷನ್ ಆಗುತ್ತೆ, ಬೈಕ್ ಟ್ಯಾಕ್ಸಿ ಅನ್ಸೇಫ್ಟಿ ಅಂತ ಅಂದ್ಬಿಟ್ಟು ಒಂದು ತುಂಬ ಜನ ಆದರೆ ಸೊ ಈ ಕಮಿಟಿ ಅನ್ನೋದು ತುಂಬ ಅದೇ ಥರ ಕೊಟ್ಟಿತ್ತು. ಬೈಕ್ ಟ್ಯಾಕ್ಸಿ ಅನುಕೂಲತೆ ನಮಗೆ ಬೆಂಗಳೂರಿಗೆ ಅವಶ್ಯಕತೆ ಇಲ್ಲ, ಅಂದರೆ ಕರ್ನಾಟಕಕ್ಕೆ ಅವಶ್ಯಕತೆ ಇಲ್ಲ ಅಂತಂದ್ಬಿಟ್ಟು. ಈವನ್ ಬೈಕ್ ಟ್ಯಾಕ್ಸಿಯಿಂದನೇ ಒಂದು ಸ್ವಲ್ಪ ಹಂಗೆ ಹಿಂಗೆ ಬೆಂಗಳೂರು ನಡೀತಾ ಇದೆ. ಯಾಕಪ್ಪ ಅಂತಂದರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮ್ಲಿ, ಒಂದು ಮಿಡಲ್ ಕ್ಲಾಸ್ ಲೈಕ್ ಮಿಡಲ್ ಜಾಬ್ ಮಾಡ್ತಿರೋರಿಗೆಲ್ಲನೂ ಒಂದು ಬೈಕ್ ಟ್ಯಾಕ್ಸಿ ಒಂದು ಅನುಕೂಲತೆ. ಯಾಕಪ್ಪ ಅಂತಂದರೆ ಇವಾಗ 15,000 20,000 ಸಂಬಳಕ್ಕೆ ದುಡಿಯೋನು ಈಗ ಒಂದು 10 ಕಿಲೋಮೀಟ್ರ್ ಜರ್ನಿ ಮಾಡಬೇಕು ಅಂದರೆ ಬೇರೆ ಇದರಲ್ಲೆಲ್ಲ ಒಂದು 200 300 400 ಆ ಥರ ಇರುತ್ತೆ. ಬೈಕ್ ಟ್ಯಾಕ್ಸಿಯಲ್ಲಿ ಒಂದು 100 ರೂಪೀಸ್ಗೆ ಅವ್ರು ರೀಚ್ ಆಗೋ ಕಾರಣದಿಂದ ಅವ್ರಿಗೆ ತುಂಬ ಒಂದು ಅಮೌಂಟ್ ಸೇವ್ ಆಗುತ್ತೆ, ಪ್ಲಸ್ ಟೈಮ್ ಸೇವ್ ಆಗುತ್ತೆ. ಸೊ ಇವೆಲ್ಲ ಅನುಕೂಲತೆಗಳು ಇರೋ ಕಾರಣದಿಂದ ತುಂಬ ಪ್ರತಿಯೊಂದು ಜನಕ್ಕೂ ಇದು ಬೈಕ್ ಟ್ಯಾಕ್ಸಿ ಅನ್ನೋದು ಅನುಕೂಲತೆಗಳಾಗುತ್ತೆ ಅಂತಂದ್ಬಿಟ್ಟು ಬೈಕ್ ಟ್ಯಾಕ್ಸಿನಾದರೆ ನಮ್ಮ ಹೈಕೋರ್ಟು ಜಡ್ಜ್ಮೆಂಟ್ ಆದರೆ ಕೊಟ್ಟಿದೆ. ಸೊ ಈ ಜಡ್ಜ್ಮೆಂಟಲ್ಲಂತೂ ಯಾವುದೇ ಕಡಿತಗಳಂತೂ ಆಗೋದಿಲ್ಲ. ಇನ್ನೊಂದೇನಪ್ಪ ಅಂತಂದರೆ ಈಗ ಇರೋ ಆಲೋಚನೆ ಸಂಕೋಚ ಇರೋದೇನಪ್ಪ ಅಂತಂದರೆ ನಮ್ಮ ಸರ್ಕಾರ ಈಗ ಹೈಕೋರ್ಟ್ ಕಡೆಯಿಂದ ಏನೋ ಜಡ್ಜ್ಮೆಂಟ್ ಆದರೆ ಕ್ಲಿಯರಾಗಿ ಬಂದುಬಿಡ್ತು, ಬೈಕ್ ಟ್ಯಾಕ್ಸಿ ಯಾವುದೇ ಕಾರಣಕ್ಕೂ ಇನ್ನು ನಿಲ್ಸಂಗಿಲ್ಲ, ಬೈಕ್ ಟ್ಯಾಕ್ಸಿನ ರನ್ ಮಾಡಿ ಅಂತ. ಇನ್ನೊಂದು ಅಲ್ಲಿ ಏನು ಕೊಟ್ಟಿದೆಯಪ್ಪ ಅಂತಂದರೆ ಸರ್ಕಾರಕ್ಕೆ ನಿಯಮಗಳನ್ನ ತರಲೇಬೇಕು ಅಂತ ಕೊಟ್ಟಿದೆ. ವಾಟ್ ನಿಯಮಗಳು ಅಂತ ಅಂದ್ಬಿಟ್ಟಂದರೆ ಲೈಕ್ ಎಲ್ಲೋ ಬೋರ್ಡ್ ಆಗಿರ್ಬೋದು, ಡ್ರೆಸ್ ಕೋಡ್ ಆಗಿರ್ಬೋದು, ಇದೇ ಥರ ವಿವಿಧ ಚಟುವಟಿಕೆಗಳಾಗಿರಬಹುದು. ಸೊ ಇಂಥವು ತಗೊಂಡು ಬಂದರೆ ಒಂದು ಸ್ವಲ್ಪ ಸೇಫ್ ಆಗುತ್ತೆ. ಮೀನ್ಸ್ ಇವಾಗ ಎಲ್ಲೋ ಬೋರ್ಡ್ ತುಂಬ ಜನ ಇವಾಗ ಅನ್ನೋದು ಏನು, ಎಲ್ಲೋ ಬೋರ್ಡ್ ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಮತ್ತು ಈ ಥರ ಅಂತಾರೆ. ಸೊ ಅದ್ರಿಗೆ ಎಲ್ಲೋ ಬೋರ್ಡ್ ಐ ಥಿಂಕ್ ಎಲ್ಲೋ ಬೋರ್ಡ್ ಬಂದರೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಯಾಕಪ್ಪ ಅಂತಂದರೆ ಈಗ ಈ ವಾರ್ ನಡೀತಾ ಇರೋದೇನು ಔಟ್ ಆಫ್ ಕಡೆಯಿಂದ ಬೇರೆ ಸ್ಟೇಟ್ಗಳವರೆಲ್ಲ ಬಂದು ದುಡಿತಾ ಇದ್ದಾರೆ. ನಮ್ಮವ್ರಿಗೆ ಫಸ್ಟ್ ಆಫ್ ಆಲ್ ನಮ್ಮ ಕರ್ನಾಟಕದವ್ರಿಗೆ ಪ್ರಿಯಾರಿಟಿ ಇಲ್ಲ.
ಅಂತ ಅಂದ್ಬಿಟ್ಟು. ಸೊ ಇದಕ್ಕೆ ನಾನು ಅಗ್ರಿ ಮಾಡ್ತೀನಿ. ಯಾಕಪ್ಪ ಅಂತಂದರೆ ಇವಾಗ ಫಸ್ಟು ನಾವು ಚೆನ್ನಾಗಿರಬೇಕು ಮತ್ತು ನಮ್ಮ ಸುತ್ತಲೂ ಇರೋರು ಚೆನ್ನಾಗಿರಬೇಕು ಅಂತ ಅಂದ್ಬಿಟ್ಟು ಅಂತಾರಲ್ಲ. ಸೊ ಆ ವಿಧಾನವಾಗಿ ನಾನು ಹೇಳ್ತೀನಿ, ಈ ಯೆಲ್ಲೋ ಬೋರ್ಡ್ ಬಂದರೆ ಏನಾಗುತ್ತಪ್ಪ ಅಂತಂದರೆ ಎವ್ರಿ ವೆಹಿಕಲ್ ಕರ್ನಾಟಕ ರಿಜಿಸ್ಟ್ರೇಷನ್ ಆಗುತ್ತೆ. ಆ್ಯಂಡ್ ಎವ್ರಿ ಪರ್ಸನ್ ಏನಾಗುತ್ತಪ್ಪ ಅಂತಂದರೆ ವೆರಿಫೈಡ್ ಡಾಕ್ಯುಮೆಂಟ್ ಆಗುತ್ತೆ. ಒಂದು ಫೇಕ್ ಡಾಕ್ಯುಮೆಂಟ್ಸ್ ತೊಗೊಂಡು ಬಂದುಬಿಟ್ಟು ಯೆಲ್ಲೋ ಬೋರ್ಡ್ ಮಾಡಿಸ್ಕೋಬೇಕು ಅಂತಂದರೆ ಆಗೋದಿಲ್ಲ. ಇಲ್ಲ ಬೇರೆ ಸ್ಟೇಟ್ ಕಡೆಯಿಂದ ಬಂದುಬಿಟ್ಟು ಇಲ್ಲಿ ಪರ್ಮಿಟ್ ತೊಗೊಳ್ಳೋಣ ಅಂತಂತಂದರೆ ಅದು ಸಾಧ್ಯ ಇಲ್ಲ. ಸೊ ಅದರಿಂದ ಏನಾಗುತ್ತಪ್ಪ ಅಂತಂದರೆ ಸ್ವಲ್ಪ ಬೇರೆ ಸ್ಟೇಟ್ಗಳವರು ದುಡಿಯೋದು ಇದರಲ್ಲಿ ಕಮ್ಮಿ ಆಗುತ್ತೆ. ನಮ್ಮ ಕರ್ನಾಟಕ ಪೀಪಲ್ಸು ಆರಾಮಾಗಿ ದುಡ್ಕೋಬೋದು, ಮುಂದುವರಿಸ್ಬೋದು. ಸೊ ಇದಕ್ಕೆಲ್ಲ ನಾವು ಅಗ್ರಿ ಮಾಡ್ತೀವಿ. ಡ್ರೆಸ್ ಕೋಡ್ ಅಂತೀರಾ, ಡ್ರೆಸ್ ಕೋಡ್ಗೂ ಓಕೆ. ಇನ್ಶೂರೆನ್ಸ್ ಅಂತೀರಾ, ಇನ್ಶೂರೆನ್ಸ್ಗೂ ಓಕೆ. ಸೊ ವಿವಿಧ ಏನೇ ಚಟುವಟಿಕೆಗಳು ಸರ್ಕಾರ ತಂದರೂ ಕೂಡ ಬೈಕ್ ಟ್ಯಾಕ್ಸಿ ರೈಡರ್ಸು ತಗೊಳ್ಳೋದಕ್ಕೆ ತುಂಬ ಅನುಕೂಲತೆಗಳಾಗತ್ತೆ. ಸೊ ಇನ್ನೊಂದೇನಪ್ಪ ಅಂತಂದರೆ ಈ ಥರ ಬಂದರೆ ಯೆಲ್ಲೋ ಬೋರ್ಡ್ ಆಗಿರಲಿ, ಈ ಥರ ಏನೇ ಬೇರೆ ಚಟುವಟಿಕೆಗಳು ಏನಾದರೂ ಈ ಥರ ಬಂದರೆ ಸೊ ಏನಾಗುತ್ತಪ್ಪ ಅಂತಂದರೆ ಈ ಪಾರ್ಟ್ ಟೈಮ್ ಅಂತ ಮಾಡ್ತಿರ್ತಾರಲ್ಲ, ಲೈಕ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಇಲ್ಲ ಬೇರೆ ಸ್ಟೇಟವರಾಗಿರ್ಬೋದು, ನಮ್ಮ ಸ್ಟೇಟವರೇ ಆಗಿರ್ಬೋದು, ಏನಾಗುತ್ತಪ್ಪ ಅಂತಂದರೆ ಬೇರೆ ಸ್ಟೇಟ್ಗಳ ಕಡೆಯಿಂದ ಮಾಡೋಕ್ಕಾಗಲ್ಲ. ಯಾಕಂದರೆ ಇವಾಗ 1 ಮಂತು 2 ಮಂತು ಏನೋ ಒಂದು ಸ್ವಲ್ಪ ವಾಲೆಟ್ಗೋಸ್ಕರ ದುಡ್ಕೊಳ್ಬೇಕು ಅಂತಂದ್ಬಿಟ್ಟು ಅಂದ್ಕೊಳ್ಳೋರು ಇದನ್ನು ಪರ್ಮನೆಂಟಾಗಿ ಇವಾಗ ಯೆಲ್ಲೋ ಬೋರ್ಡ್ ಮಾಡಿಸ್ಬಿಟ್ರೆ ಪರ್ಮನೆಂಟಾಗಿ ಅದರಲ್ಲಿ ದುಡಿಬೇಕಾಗುತ್ತೆ. ಇಲ್ಲಾಂದರೆ ಎವ್ರಿ ಇಯರು ರಿನ್ಯೂವಲ್ ಮಾಡಿಸ್ತಾ ಇರಬೇಕಾಗುತ್ತೆ. ಲೈಕ್ ರಿನ್ಯೂವಲ್ ಅಂತಂದರೆ ಇನ್ಶೂರೆನ್ಸು ಇವೆಲ್ಲ ಡಾಕ್ಯುಮೆಂಟ್ಸ್ ಏನಿದೆಯೋ ಅವು ಎವ್ರಿ ಇಯರ್ ಅದು ಮಾಡ್ತಾ ಇರಬೇಕಾಗುತ್ತೆ. ಸೊ ಅದಾದಮೇಲೆ ಪರ್ಮಿಟ್ಗೂ ಹೋಗ್ತಾ ಇರಬೇಕಾಗುತ್ತೆ. ಸೊ ಇವೆಲ್ಲ ಆಗೋದ್ರಿಂದ ಇದರಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ ಯಾರಿಗೆ ಪಾರ್ಟ್ ಟೈಮ್ ಮಾಡೋರಿಗೆ. ಸೊ ಆದ ಕಾರಣ ಇವ್ರಿಗೆಲ್ಲನೂ ಹೊಡೆತ ಆಗುತ್ತೆ. ನಮ್ಮ ಕರ್ನಾಟಕ ಪೀಪಲ್ಸ್ ಯಾರಾದರೂ ಯೆಲ್ಲೋ ಬೋರ್ಡ್ ಮಾಡಿಸ್ಕೊಂಡು ಡ್ಯೂಟಿ ಮಾಡ್ತಾರೋ ಸೊ ಅವ್ರಿಗೆಲ್ಲ ತುಂಬ ಬೆನಿಫಿಟ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನನಗಾದರೆ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ನೀವೇನಂತೀರ ಅಂತ ಅಂದ್ಬಿಟ್ಟು ಕಾಮೆಂಟಲ್ಲಿ ತಪ್ಪದಿರೋ ತಿಳಿಸಿ. ಇನ್ನೊಂದು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾರಾದರೂ ಡ್ಯೂಟಿ ಮಾಡಬೇಕು ಅಂದ್ಕೊಂಡ್ರೆ ಆರಾಮಾಗಿ ಡ್ಯೂಟಿ ಮಾಡ್ಕೊಳ್ಳಿ, ಯಾವುದೇ ತರಹದ ತೊಂದರೆಗಳಿಲ್ಲ. ಇನ್ನು ನಮ್ಮ ಸರ್ಕಾರ ಯಾವಾಗ ಬೇಗ ಈ ಗೌರ್ಮೆಂಟ್ ಕಡೆ ನಮ್ಮ ಸರ್ಕಾರ ಯಾವಾಗ ಆದರೆ ನಮಗೆ ಡಾಕ್ಯುಮೆಂಟ್ಸ್ ಈ ಥರ ಮಾಡಿಸಿ ಅಂತ ಅಂದ್ಬಿಟ್ಟು ಅಂತಾರೆ, ಅವಾಗ ಖಂಡಿತ ಮಾಡಿಸ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ ಹೈಕೋರ್ಟು ನಮಗೆ ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ನಮ್ಮ ಸರ್ಕಾರ ಕೂಡ ಗ್ರೀನ್ ಸಿಗ್ನಲ್ ಕೊಡುತ್ತೆ. ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ನಾವು ಯಾವ ರೂಲ್ಸ್ ಫಾಲೋ ಮಾಡಬೇಕು ಅಂತಂದರೆ ಆ ರೂಲ್ಸ್ನ ನಾವು ಖಂಡಿತವಾಗಿ ಫಾಲೋ ಮಾಡಬೇಕಾಗುತ್ತೆ. ಸೊ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ JD ಶ್ರೀನಾಥ್ ರೈಡರ್ ಸೈನಿಂಗ್ ಆಫ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್ ಬಾಯ್.